ಇವತ್ತಿನ ವಿಡಿಯೋ ಕಡಿಮೆ ಅಂದ್ರೆ ಒಂದು 500K ವ್ಯೂಸರ ಸಿಗಬೇಕು. ನಾ ಹೋಗುತ್ತ ಎಲ್ಲಿ ಹೋಗುತ್ತಾ? ಮೊನ್ನೆ ನೋಡಿದ್ರೆ ಬರೀ ಬ್ಲರ್ ಹಾಕೋಂಗ್ ಹಿಡಿದಿದ್ದಿ. ಕರೆಕ್ಟ್ ಆಗಿ ಹಿಡಿ ಈ ಸಲ. ಹಿಡಿತ್ ನೋಡ ತಗೊಂಡ್ ಮಾಡ. ಇದ್ದ ಹುಮ್ಮಸ ಬೇಕು ನನಗೆ. ರೆಡಿ? ಆಕ್ಷನ್ ಹೇಳಿ ನೀನು. ಆಕ್ಷನ್. ಈ ಹುಡುಗಿಯರೆಲ್ಲ ಅವ್ರವ್ರ ಫ್ರೆಂಡ್ಸಿಗೆ ಜಾನು, ಶೋನ, ಮೋನ, ರನ್ನ ಅಂತೆಲ್ಲ ಕರಿತಿರ್ತಾರ. ಆದ್ರೆ ನಮಗ ಈ ಹುಚ್ಚುಳ ಮಕ್ಕಳು ದೋಸ್ತರು ಇರ್ತಾರ. ನಾವು ಅವರಿಗೆ ಪ್ರೀತಿಯಿಂದ ಪೈಸುಡಿಕೆ ಅಂತ ಕರಿತಿರ್ತೀವಿ. ಅಣ್ಣ ಅಕ್ಕ ಫೋನ್ ಹಚ್ಚಳ. ಹಲೋ, ನೆನ್ಪದಿನೇನ್ ಸ್ವಲ್ಪರ? ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಏನ್ ಮಾಡಾತಿ ಹೇಳಿ? ರೀಲ್ ಶೂಟ್ ಮಾಡಕ್ ಬಂದಿದ್ದೆ. ನಿಂಗೆಷ್ಟ್ ಹೇಳಿದ್ರು ಅಷ್ಟ ನಾಚಿಕಿನ ಇಲ್ಲ. ಎಲ್ಲದಿ? ಮಾಕುಟ ಬಂದೆ ಇರ. ಬರ್ತೀಯ? ಕಾಯ್ಜಲ್ಲ ಮೇರಿ ದಿಲ್ ಕಿ ಗುಲಾಬ್ ಜಾಮೂನ್. ನಿಂಗೆ ಎಷ್ಟು ಸಲ ಹೇಳಿ ನೀ ರೀಲ್ಸ್ ಎಲ್ಲ ಮಾಡೋದ್ ಕೈ ಬಿಟ್ಟ ಕೆಲ್ಸಕ್ಕೆ ಹೋಗಂತಂದ. ಇನ್ನು ಸ್ವಲ್ಪ ದಿನ ಚಿನ್ನ ನಾನ್ ಮಾಡೋದು ಕಾಮಿಡಿ ಕಂಟೆಂಟ್ ಪಕ್ಕ ವರ್ಕೌಟ್ ಆಗತ್ತ. ಸ್ವಲ್ಪ ವೇಟ್ ಮಾಡ. ಸೋಷಿಯಲ್ ಮೀಡಿಯಾ ಮೊದ್ಲಿದ್ದಂಗಿಲ್ಲಿ ಎಲ್ಲಾರು ಶಿಕ್ಷಕನ್ ಜಾತ್ರೆ ವಿಡಿಯೋಸ್ ಮಾಡ್ಕೊತ ಅಡ್ಯಾಡತಾರ. ಅದು ಖರೆ ಐತಿ. ವಿಡಿಯೋಸ್ ನೋಡೋರಿಗಿಂತ ಮಾಡೋರ ಬಾಳ ಆಗಾಕತ್ತಾರ. ನೋಡಿ ಏನ್ ಮಾಡ್ತಿ? ಅದು ನಿಮ್ಮ ಅಪ್ಪನ ಕಾರ್ ಡ್ರೈವರಿಗೆ ಎಷ್ಟೈತಿ ಸ್ಯಾಲ್ರಿ? 15,000. ಒಂದ್ ಕೆಲಸ ಮಾಡ, ಅವ್ನ ಕೆಲಸ ಬಿಡಿಸ್ಬಿಡ. 15,000 ರೂಪಾಯಿ ಜಾಬ್ ಹೋಲ್ಡರ್ ಆದಂಗೂ ಆಗತ್ತ. ನಿಂಗ ನಿಮ್ಮ ಅಪ್ಪಗ ಪರ್ಸನಲ್ ಡ್ರೈವರ್ ಸಿಕ್ಕಂಗೂ ಆಗತ್ತ. ಹೊಟ್ಟಿಗೆನ ತಿನ್ನಂಗಿಲ್ಲ ಅಲ್ಲಿ ನೀನು. ಚೀಪ್ ಆಗಿ ಥಿಂಕ್ ಮಾಡಿ ಒಟ್ಟ ಕೈ ಬಿಡಂಗಿಲ್ಲಲ್ಲ. ಕಾರ್ ತಗೊಳ್ಳೋ ಲೆವೆಲಿಗೆ ಬಿಡಿ ಅಂದ್ರ ಕಾರ್ ಡ್ರೈವರ್ ಹಾಕಿನಿ ಅಂತಿ. ನಿನ್ನಂತವ್ನ ಲವ್ ಮಾಡಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಬ್ರೇಕಪ್. ನನಗ್ ಗೊತ್ತು, ನನ್ನ ಬಿಟ್ಟು ಹೋಗಕ್ ನಿಂಗೆ ಮನ್ಸಿಲ್ಲಲ್ಲ. ಕಾರ್ಯ ಬ್ರೇಕಪ್ ಆಗೈತೆ ಅಂತಂದು ಬೇಜಾರು ಮಾಡ್ಕೋಬೇಡ. ಹಾಯ್ಲ, ಇವತ್ತು ಹಾಕಿರೋ ವಿಡಿಯೋ ಬರೀ 20,000 ವ್ಯೂಸ್ ಅಷ್ಟ ಹೋಗೈತ್ಲೇಪ್ಪ. ಯಾಕ ನಿಮ್ಮ ಹುಡುಗಿ ಬಿಟ್ಟು ಹೇಳಂತ ಬೇಜಾರಿಲ್ಲ? ದಿನ ಸಾಯೋರು ಗಳವ್ರು ಯಾರು? ಮನುಷ್ಯ ಅಂದಮೇಲೆ ಮನುಷ್ಯತ್ವ ಇರ್ಬೇಕು. ಇಷ್ಟು ಕಲ್ಲು ಮನುಷ್ಯ ಇದ್ದಾವದಿ ಅಂತ ಗೊತ್ತಿದ್ದಿಲ್ಲ ನಂಗೆ. ಲೇ, ಆಕಿ ಜೊತೆ ಫಸ್ಟ್ ಟೈಮ್ ಅನ್ಲೇ ಬ್ರೇಕಪ್ ಮಾಡ್ಕೊಳ್ಳೋದು. ನಂಗೆ ಸೆಟ್ ಆಗುದಿಲ್ಲ ನೀನ. ಬ್ರೇಕಪ್ ಬೇಕಾಗಿಲ್ಲ ನಂಗೆ ನೀನ. ಬ್ರೇಕಪ್ 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 ಸೆಂಚುರಿ ಮೊನ್ನೆರ ಹೊಡೆದಿನಿ. ಬ್ಯಾಸರಾಗಿದ್ರ ಬಿಟ್ಟು ಬಿಡ್ರಲಿ. ನೋಡು ಪಚ್ಚ, ಆಕಿ ಬಿಟ್ಬಿಡ್ತೀನಿ ಅಂತಂದ ಅಂಜಿಸ್ತಾಳ, ಆದ್ರ ಬಿಟ್ಟು ಹೋಗೋದಿಲ್ಲ. ಆದ್ರೆ ನಾನು ಅಂಜಿ ಬಿಟ್ಟಿರ್ತೀನಿ ಅಂತಂದ ಆಕೆ ಅನ್ಕೊಂಡಿರ್ತಾಳ, ಆದ್ರ ನಾ ಅಂಜಿರುದಿಲ್ಲ. ನಾಚಿಗೆಟ್ಟವನ ನಿಂದು ಒಂದ್ ಜನ್ಮನ. ಹಾ, ಇಲ್ಲೊಂದ ನಾನು ಆಕಿ ಜಗಳ ಆಡ್ತೀವಿ, ಅದಕ್ಕೆ ರೀಸನ್ ಇರುದಿಲ್ಲ. ಏನ್ ಹೇಳ? ನಿಂದೇನ್ ಹೇಳ? ಮಾತಾಡ್ಬೇಕಂತ ಕರೆಸ್ತಾವ ನೀನ್. ಸೊಲ್ಯೂಷನ್ ಬೇಕಂದಕಿ ನೀನ. ಬೊಗಳ ನಾಯಿ. ಕೇಳಿ ಸಾಯಿ. ಏ ಆಗುದಿಲ್ಲ ನಂಗ್ ನಿನ್ ಜೊತೆ ಇರಾಕ. ನಾಯಿ ನಿನ್ ಸೊಂಟ ಕಟ್ಕೊಂಡ್ ತಿರುಗಾಡಕತ್ತೀನಿ ಇಲ್ಲಿ. ಹೋಗ. ನನ್ ಹಿಂದ್ ನಾಯಿ ಹೆಂಗ್ ಬಂದವ ನೀನ? ನೀ ಯಾಕೆ ನನ್ ಕಣ್ಣಿಗೆ ಬೀಳ್ಬೇಕು? ನೀ ಯಾಕೆ ನಾ ಹೋಗುದಾರಿ ನಿಲ್ಬೇಕ? ಅಂದ್ರ ನಿನ್ ನೋಡಿದ ನನ್ ತಪ್ಪತ್ತೇನ? ಯಾರಿಗ್ ಗೊತ್ತ, ನಿಮ್ ಹುಡುಗ್ಯಾರ ನೋಡು ಚಟಾನ ಐತಲ್ಲ. ಎಲ್ಲಾನು ನೀನೇ ಡಿಸೈಡ್ ಮಾಡಿ ಬಿಡ್ತೀಯಲ್ಲ. ನನಗ್ ಹುಡುಗಿಯರ್ ನೋಡು ಚಟ ಐತಿತ್ತಂದ್ರ ನಿನ್ ಜೊತೆ ಯಾವ ಲಾಯಲ್ ಆಗಿರ್ತಿತ್ತ? ಯಾರಿಗ್ ಗೊತ್ತ ಯಾವ್ಯಾವ ಸಂದಾಗ ಏನೇನ್ ನಡ್ಸಿ ಅಂತ. ನಿನಗ್ ಜಗಳ ಆಡಕ್ ಕೊಟ್ಟ ಏನ್ರ ಒಂದ್ ರೀಸನ್ ಬೇಕಲ್ಲ? ಮಾತೆತ್ತಿರ ಆರ್ಗ್ಯುಮೆಂಟ್ಸ್ ಬರೀ ನಿಂದ ಕೇಳ್ಬೇಕ, ನಿಂದ ನಡಿಬೇಕ. ಏ ನೀ ಮಾವುನ, ಯಾವಾಗ ಕೇಳಿ ನನ್ನ ಮಾತ? ನಾ ಏನ್ರ ಕೇಳಾಕ ಬಂದಾಗ ನಿಂದ ನಡಿಬೇಕು, ನಿಂದ ಕೇಳ್ಬೇಕಂತ ಹೇಳಿ ನಾನು ಹೊತ್ತಾಳ ಮಾಡಿ ನನ್ ಮಾತ್ ಮೂಲೆ ಗೊತ್ತಿಟ್ಬಿಡ್ತಿ. ನೋಡ್ದದ, ನೀ ರಿಕ್ವೆಸ್ಟ್ ಮಾಡ್ಕೊಂಡ್ ಹೇಳಿದ್ರ ನಿನ್ ಕಾಲ್ ಕೆಳಗ್ ಬಿದ್ಬಿಡ್ತೀನಿ ನಾನು. ಅದನ್ನ ಬಿಟ್ಟ ಒಂದ ನನ್ನ ಮ್ಯಾಲ ಹಾರಾಡಿ ಹೇಳಕ್ ಬಂದ್ರ ನಮ್ಮಪ್ಪ ನಾಣ್ಯಾಗೂ ನಾ ನಿನ್ ಮಾತ್ ಕೇಳುದಿಲ್ಲ. ಪಾರು,
ನಾನ್ ಚಂದಗನ ಹೇಳ್ತೀನಿ, ಜಗಳ ಬೇಡ. ನೀ ಜಗಳಾಡೋ ಮಾಡ್ಬೇಡ. ನಿಮ್ ಮನ್ಯಾಗ ಒಟ್ಟ ಹೂ ಅನ್ನೋದು ಕಲ್ಸಿಲ್ಲಲ್ಲ. ನಿಮ್ ಮನೆಗೂ ನಿಂಗೂ ಹೂ ಅನ್ನೋದ್ ಕಳ್ಸಿಲ್ಲಲ್ಲ. ಹ್ಞೂ ಸುಮ್ನ ಹೋಗೋತಿರ್ತೀವಿ, ಆದ್ರ ಒಟ್ಟ ಬೇರೆ ಆಗೋದಿಲ್ಲ. ಬಾರೋ. ಹಲ್ಕ ನನ್ನ ಮಗ. ಯಪ್ಪ ತಡೆ ಬರ್ತೀರಪ್ಪ. ನಿಮಗನ ಸಂಬಂಧಿಕರ ಮುಂದ ಪರಾತ್ ಯಾಕಂತಾರ ಹುಟ್ಟ ಎಲ್ಲೇ ಯಪ್ಪ. ನೀ ಮೊದ್ಲ ಚಂದ ಹೇಳ್ಬೇಕಿಲ್ಲ. ಬಾಯ ಕಾಲ್ ಮರಿಟ್ಟೆ ನಿನಗ ಪೇಪರ್ ಮಟ್ಟಿತ್ತೇನು ವಯಸ್ಸು ಅನ್ಲೇ ನಿಂದ ಗೊತ್ತಾಗಿಲ್ಲ ಅನ್ನಕ ಬಟ್ಟೆ ಹೇಳ್ತಿತ್ತು ಕೊಳ್ತಿತ್ತು ನೀನ. ಕಾಕ ಯಾಕ ಏನ ಏನ ಅಲ್ಲಿ ಕಾಕ ಯಾಕೆ ಹೊಡಾಗಿದ್ದೆ ಅವಂಗ? ಮನೆಗೆ ಸಂಬಂಧಿಕರು ಬಂದಾರ, ಹೋಗಿ ಏನಾರು ತೊಂಬ ಅಂತಂದ್ರ ಆಟೋ ರಿಕ್ಷಾ ತಂದಾನ. ಇದು ಸುಳೆ ಮಗ ಇವ. ದೋಸ್ತ ಸಾಯಂಕಾಲ ಸಿಗ್ತೀನ. ದಾದಾ ನಾ ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೋಬೇಕಲ್ಲ. ಹೌದು, ಕಣ್ಣಾಗ ಸಾಯ ಹೊಡಿತಿರ್ತಿ. ನಾ ಟಾಕ್ಸಿಕ್ ಅದೀನ. ಸ್ಟ್ರಿಕ್ಟ್ ಅದಿ. ಎಷ್ಟು ಚಂದ ಅರ್ಥ ಮಾಡ್ಕೊಂಡಿಲ್ಲ. ನಾ ಹೆಂಗ್ ನಿನ್ನ ಅರ್ಥ ಮಾಡ್ಕೊಂಡಿನಿ, ನೀನು ನನ್ನ ನಂಗೆ ಅರ್ಥ ಮಾಡ್ಕೊಂಡು ವಾರದಾಗ 2 ಸಲ ಎಣ್ಣೆ ಹೊಡ್ಯಕ್ ಪರ್ಮಿಷನ್ ಕೊಟ್ರ ಬೇಡ ಅಂತೀನಿ. ಇಲ್ಲ ಹೆಂಗೈತೆ ಹಂಗ ಇರ್ಲಿ, ಯಾಕೆ ಬೇಕೆಲ್ಲ ತಾಳು ಮಾಡ್ಕೊಳ್ಳೋದು? ಹೌದು, ನಮ್ಮ ರಿಲೇಶನ್ಶಿಪ್ ಇವತ್ತಿಗೆ ಎಷ್ಟು ವರ್ಷ ಆತ? 3 ವರ್ಷ. ಒಂದ್ ದಿನ ನಂಗೆ ಒಂದು ರೋಸ್ ಕೊಡ್ಸಿ ಹೇಳ. ಸುಮ್ಕೊಂತಿಲ್ಲ. ನೋಡ್ಪಾರು, ನೀ ಇರ್ತಿ ಸಿಟ್ಟಾಗ, ನಾ ಇರ್ತೀನಿ ಹಳ್ಳ್ಯಾಗ, ಎಲ್ಲಿಂದ ತರ್ಲಿನ ರೋಸ್ನ? ಕೊಡಿಸ್ಬೇಕನ್ನೋರಿದ್ರೆ ಹೆಂಗಿದ್ರೆ ಕೊಡಿಸ್ತಾರೆ. ಸರಿ, ಇನ್ಮೇಲೆ ತರ್ತೀನಿ ಅಳ. ಹೇಳಿದ್ಮೇಲೆ ತಂದು ಕೊಡೋದು ಬೇಕಾಗಿಲ್ಲ. ತಂದು ಕೊಡ್ತೀನಿ ಅಂತ ಹೇಳಿದ್ನಿಲ್ಲ. ಬ್ಯಾಡ ಅಂತ ಹೇಳಿದ್ನಿಲ್ಲ. ಸ್ನ್ಯಾಪ್ ಸ್ಟ್ರೀಕ್ಸ್ ಡೌನ್ ಆಗ್ಬಿಟ್ಟವ್ ನೋಡ. ಬಾ, ಇವತ್ತು ನಂದನಿಂದ ಒಂದು ಸ್ನ್ಯಾಪ್ ಹಾಕ್ತೀನಿ ಇವತ್ತ. ಏ ಕೈ ತೆಗ್ಯ. ಆಗಲೇ ಹೇಳಿದಲ್ಲಿ ಸಿಟ್ ಮಾಡ್ಕೊಳಂಗಿಲ್ಲ ಅಂತಂದೆ. ಏಯ್, ಲಾಜಿಕ್ ಇರ್ಲಾರ್ದ ಸಿಟ್ ಅಂದ್ರೆ ನಿನ್ನ ನೋಡ್ಲಿ. ಯಾಕೆ ಸಿಟ್ ಮಾಡ್ಕೊಂಡಿ ಅಂತಂದು ಕೇಳಿದ್ರು ಸಿಟ್ ಮಾಡ್ಕೋತಿ. ಹೋಗ್ಲಿ ಬಿಡು, ಸಮಾಧಾನ ಆದ್ಮೇಲೆ ಬಂದ್ ಮಾತಾಡ್ತಿ ಅಂತಂದು ಸುಮ್ಮಿದ್ರು ಸಿಟ್ ಮಾಡ್ಕೋತಿ. ನಿನ್ ತಪ್ಪಿದ್ರು ನಾನಾ ಸಾರಿ ಕೇಳಬೇಕು, ನನ್ ತಪ್ಪಿದ್ರು ನಾನಾ ಸಾರಿ ಕೇಳಬೇಕು, ನಿಮ್ ಮನ್ಯಾಗಿನವ್ರ ತಪ್ಪಿದ್ರು ನಾನಾ ಸಾರಿ ಕೇಳ್ಬೇಕು. ಇಡೀ ದಿನ ಒಂದು ಮಾತು ಬೈಲಾರ್ದಂಗ, ಒಂದ್ ಸಣ್ಣ ತಪ್ಪಾಗ್ಲಾರ್ದಂಗ, ಜಗಳ ಆಗ್ಲಾರ್ದಂಗ, ನಿನ್ ಮೂಡ್ ಆಫ್ ಆಗ್ಲಾರ್ದಂಗ ನೋಡ್ಕೊಳ್ಳೋದ್ರಾಗ ಹಂಗೆ ಹರ್ಕೊಳ್ಳೋ ಪರಿಸ್ಥಿತಿ ಒಳಗೆ ಬಂದ್ ನಿಂತಿರ್ತೀನಿ. ಆದ್ರೂ ನಾಚಿಕೆ ಬಿಟ್ಟು ನಿನ್ ಜೊತೆ ಹಾಲಿಕಿಸ್ಕೊಂಡ್ ಮಾತಾಡ್ತಿರ್ತೀನಿ. ಅಕಸ್ಮಾತ್ ನನ್ ಮೂಡ್ ಆಫ್ ಆಗೈತಿ ಅಂತ ನಿನಗೆ ಹೇಳಿದ್ರ ನಿನ್ ಮೂಡ್ ಆಫ್ ಆಗುತ್ತಾ? ನನ್ ಮೂಡ್ ಆಫ್ ಆಗಿದ್ರು ನಿನ್ ಮೂಡ್ ಅನ್ನೋಗೋ ಹಂಗ್ ಮಾತಾಡಿ ನಿನ್ ಮೂಡ್ ಕ್ಲಿಯರ್ ಮಾಡಿ ನನ್ನ ಮೂಡ್ ನಾನ ಕ್ಲಿಯರ್ ಮಾಡ್ಕೋಬೇಕ. ನಿಮ್ಮ ಅವ್ನು ಯಾಕೆ ಬೇಕು ನನಗೆ ರಗಳಿ ಅಂತ ಅನ್ಸುತ್ತ? ಆದ್ರೂ ಇದ ರಗಳಿನ ಇಷ್ಟ ಆಗುತ್ತ. ದ ಸನ್ ಆಫ್ ಶಂಕರಪ್ಪ, ಊಟ ಮಾಡಿದ್ಯಾ? ಕುಡಿದು ಬಂದಿ ಏನ್ಲಿ? ಎಂಥದ್ದು ಮಾತಾಡ್ತೀವೋ ಮರ, ಕುಡ್ದವ್ರ ಮನೆಗೆ ಹೋಗೋದಿಲ್ಲ ನಾವು. ಇಂಥ ಅಪರಾಧ ವರ್ಷಬೇಡಪ್ಪ. ನಾ ನಿನ್ ಕಣ್ಣಿಗೆ ಕಾಣ್ಸಕತ್ತೀನಿ. ಡೋರ್ ಓಪನ್ ಮಾಡ. ಯಾಕೆ ಡೋರ್ ಹಿಂದೆ ನಿಂತ ಮಾತಾಡತ್ತಿ? ಯಪ್ಪ ಬಾಗ್ಲ ತೆಗಿ, ಮುಖಬೇಕಣ, ನಿದ್ದೆ ಬಂದತ್ ನಂಗ. ಸತ್ತಿಲ್ಲ ನನ್ನ ಕೈಯಾಗ ಸುಳೆ ಮಗನ ಇವತ್ತೇನ. ಯಪ್ಪ ನಾ ಇನ್ನ ಬದುಕಿದೀನಿ. ಹೇಳ ಬರ ಕೇಳಿದೆ. ಮಾತಾಡ್ಲಿ, ಬರ ಕೇಳಿ ಕಟ್ಟ ಹಿಂಗತ್ತೆ ಮಾತಾಡ್ಲಾರ್ದ ನಿಂತ್ರ ಮನ್ಯಾಗ ಸುಮ್ಮನೆ ತಲೆ ಹಾಪ್ ಮಾಡ್ತಾರಲೇಪ್ಪ. ಯಾಕ ಏನಾತಂತಾರ ಸ್ವಲ್ಪ ಚಂದಕರ ಹೇಳ. ನಾಳೆ ಹುಡುಗನ ಕಡೆದವ್ರು ನೋಡಕ್ ಬರತಾರಂತ. ನಂಗೆ ಇಷ್ಟ ಇಲ್ಲ ಅಂದ್ರೂ ಸೀರೆ ಉಟ್ಕೊಂಡು ಹಲ್ ಕಿಸ್ಕೊಂಡು ಅವ್ರ ಮುಂದೆ ನಿಂದಿರ್ಬೇಕಂತ ಹೇಳಾತೀನಿ. ಇನ್ನೂ 2 ವರ್ಷ ಮದ್ವಿ ಸುದ್ದಿ ಒಟ್ಟ ಎತ್ತಬೇಡ್ರಿ ಅಂತಂದ ಕೇಳುದೇ ಇಲ್ಲ. ಒಟ್ಟ ಅವ್ರ ಕಡೆ ರೊಕ್ಕ ಆಸ್ತಿ ಇದ್ರೆ ಮುಗೀತ್. ನಮ್ಮ ಮನ್ಯಾಗಿನವ್ರು ಅಂತೂ ಹಾಲು ಕುಡ್ದಷ್ಟು ಖುಷಿ. ಅಲ್ಲ, ಅವ್ರ ಮಗಳನ್ನ ಇನ್ನೊಬ್ರ ಮನೆಗೆ ಕೊಡಾತೀವಿ ಅಂತಂದಾಗ ಅವ್ರ ಮಗಳನ್ನ ಅವ್ರು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾರ ಇಲ್ಲ? ಅವ ಎಂತವ, ಅವ್ನ ಕ್ಯಾರೆಕ್ಟರ್ ಎಂತದ? ಏನೂ ಬೇಕಾಗಿಲ್ಲ. ಅವನ ಜೊತೆ 6 ತಿಂಗಳು ಸಂಸಾರ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ನ ಕ್ಯಾರೆಕ್ಟರ್ ಎಷ್ಟು ಹೊಲಸಿತ್ತು ಅನ್ನೋದು. ಅರೇಂಜ್ ಮ್ಯಾರೇಜ್ ಮಾಡಿರೋ 2 ಫ್ಯಾಮಿಲಿಯನ್ನು ಕುಂದ್ರಿಸಿ ನಮ್ ಕಷ್ಟನ ಹೇಳ್ಕೊಂಡ್ರ ಸಂಸಾರ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ, ಒಂದ್ ಮಾತ್ ಹೋಗುತ್ತೆ. ಹೊಂದ್ಕೊಂಡ್ ಹೋಗ್ಬೇಕು ಅಂತ ನಮ್ಮೆಲ್ಲ ಹಾಕ್ತಾರ. ಯಾಕ ಪ್ರತಿ ಸಲನು ಹೆಣ್ಮಕ್ಳ ಹೊಂದ್ಕೊಂಡ್ ಹೋಗ್ಬೇಕೇನ? ಅಲ್ಲ, ಒಂದ್ ಮನಿ ಹೊಸ್ಲಿ ದಾಟಿ ಇನ್ನೂ ಒಂದ್ ಮನಿ ಹೊಸ್ಲಿ ಒಳಗ್ ಕಾಲಿಡಾತೀವಿ ಅಂತಂದಾಗ
ಅದು ನಮ್ಮನ್ ಮದುವೆ ಆಗೋನ್ಮೇಲೆ ನಂಬಿಕೆ ಇಟ್ಟಿರ್ತೀವಿ ಅದೇನು ಖಬರ್ ಇಲ್ಲಾರ್ದ ಮನಿ ಕೆಲಸದಕ್ಕಿನ್ ಟ್ರೀಟ್ ಮಾಡ್ದಂಗ್ ಮಾಡ್ತಾರ್ಲೇಪ್ಪ ಅದಕ್ಕ ಈ ಮನ್ಯಾಗ ದೊಡ್ಡವ್ರು ಅನ್ನಿಸ್ಕೊಂಡ್ರ ಒಟ್ಟ ನಂಬಂಗಿಲ್ಲ ನಾನು ಒಟ್ ನಿಂಗ್ ಹೆಂಗ್ ಬೇಕ ಹಂಗಿರಾಕ ಲವ್ ಮ್ಯಾರೇಜ್ ಆಗಾಕತಿ ಎಣ್ಣಿ ಯಾಕ ಮದುವೆ ಆದ್ಮೇಲೆ ನೀನು ರೂಲ್ಸ್ ಹಾಕೊಂಡಿದ್ದೇನ ಏಯ್ ನಿಂಗ ಯಾವ ರೂಲ್ಸ್ ಆಗ್ತಾನ್ಲಿ ನೀನ್ ಹಿಂಗ ಇಷ್ಟಪಟ್ಟಿನಿ ನೀನ್ ಹಿಂಗ ಇರು ನಾವು ಮೋರ್ ಚೇಂಜಸ್ ರೂಲ್ಸ್ ಹಾಕೋಕ್ ಬಂದಿರೋ ರುಂಡನ ಕಡಿತೀನಿ ನಾಳೆ ನಿಂಗೆ ಒಂದು ಜಾಬ್ ನೋಡ್ತೀನಿ ಹೋಗಿ ಇಂಟರ್ವ್ಯೂ ಕೊಟ್ ಬಾ ಐ ಟೋಲ್ಡ್ ಯು ನಾ ಬೇಬಿ ಐ ನೀಡ್ ಸಮ್ ಟೈಮ್ ಮುಚ್ಕೊಂಡು ಹೋಗ್ಬಾ ಅಷ್ಟ ಏಯ್ ಹೋಗೋದಿಲ್ಲ ಅದ್ ಹೆಂಗ್ ಹೋಗುದಿಲ್ಲ ನಾನು ನೋಡ್ತೀನಿ ಹೋಗುದಿಲ್ಲ ಅಂದ್ರೆ ಹೋಗೋದಿಲ್ಲ ಗುಡ್ ಮಾರ್ನಿಂಗ್ ಸರ್ Morning. Tell me about yourself. ನಿಮ್ಗ ಕನ್ನಡ ಓದಕ್ ಬರ್ತಾ Huh? ಬರುತ್ತೆ ರಿಸ್ಯೂಮ್ ಮುಂದೆ ಇಟ್ಕೊಂಡು ನನ್ನ ಬಗ್ಗೆ ನಂಗ ಕೇಳಿದ್ರ ಓದಿ ತಿಳ್ಕೊರೋ ಭೈ Mr. Karya, keep your tongue in your control. I am boss. My questions, your answers only. ನಿಮ್ಗ ಕನ್ನಡ ಬರ್ತಾ ಬರುತ್ತೆ ಮತ್ತೆ ಕನ್ನಡದಾಗ ಮಾತಾಡುವ ಇಲ್ಲಿ ಭಾಷೆ ಕನ್ನಡ ಎಂಪ್ಲಾಯೀಸ್ ಕನ್ನಡ ಕಸ್ಟಮರ್ಸ್ ಕನ್ನಡ ನಾನು ಕನ್ನಡ ನೀನು ಕನ್ನಡ ನಿಮ್ಮ ಮಮ್ಮಿ ಡ್ಯಾಡಿ ಅಜ್ಜ ಅಜ್ಜಿ ಕಾಂದಾನ್ ಪೂರ್ತಿ ಕರ್ನಾಟಕದವ್ರ ಅಷ್ಟ ಯಾಕ ಇಲ್ಲಿ ವ್ಯವಹಾರ ನಡೆಯುವುದು ಕನ್ನಡದಾಗ ಹಂಗಿದ್ದಾಗ ನಮಗ್ ಯಾಕೆ ಇಂಗ್ಲಿಷ್ ಓಕೆ ಓಕೆ ಕನ್ನಡದಾಗ ಮಾತಾಡ್ತೀನಿ ನಿಮ್ಮನ್ನ ಯಾಕೆ ಕೆಲ್ಸಕ್ಕೆ ತಗೋಬೇಕು ನಾನು ಐ ಕೆಲ್ಸ ಕೊಡ್ತೀವಿ ಅಂತಂದು ಕರಿಷ್ ಕಟ್ಟ ಉಲ್ಟಾ ನಮ್ಗ ಯಾಕೆ ಕೆಲ್ಸ ಕೊಡ್ಬೇಕು ಅಂತಂದು ಕೇಳಿದ್ರ ಎಲ್ಲೋಗಿ ಹೋಯ್ಕೊಲ್ ನಾವು ಇಂಟರ್ವ್ಯೂ ಅಂದ ತಕ್ಷಣ IAS IPS ಲೆಕ್ಕಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಕುಂತಿರ್ತೀವಿ ಆದ್ರೆ ಇಲ್ಲಿ ಮಾಡೋ ಕೆಲ್ಸಕ್ಕ ತಗೊಳ್ಳೋ ಇಂಟರ್ವ್ಯೂ ಒಂದಕ್ಕೊಂದು ಸಂಬಂಧನ ಇರಂಗಿಲ್ಲ ಕೆಲ್ಸ ಸಿಕ್ಕ ಮೇಲೆ ಇಂಟರ್ವ್ಯೂ ತಗೊಂಡವನ್ ಜೊತೆನ ಹೋಗಿ ಸಿಗರೇಟ್ ಹಿಡ್ಕೊಂಡ್ ಕುಂತಿರ್ತೀವಿ ನಿಮ್ಮ ಕೈಯಾಗ ಬೈಸ್ಕೊಳಕ್ ಇಂಟರ್ವ್ಯೂ ಕೊಡ್ಬೇಕ ನಿಮ್ ಕೈಯಾಗ ಬೈಸ್ಕೊಳಕ್ ಸ್ಯಾಲ್ರಿ ತಗೋಬೇಕ ನನ್ನ ಪ್ರಕಾರ ಇಂಟರ್ವ್ಯೂ ಅಂತಂದ್ರೆ ಏನ್ ಕೆಲಸ ಎಷ್ಟು ಕೆಲಸ ಫ್ರೆಶರ್ ಎಕ್ಸ್ಪೀರಿಯನ್ಸ್ ಎಷ್ಟು ತಗೋತಿ ಸ್ಯಾಲ್ರಿ ಇಷ್ಟ ಇದ್ರ ಮಾಡ್ಬೇಕು ಇಲ್ಲ ಅಂದ್ರೆ ಎತ್ ನಡಿಬೇಕ ಅದನ್ನ ಬಿಟ್ಟು ಫಾರ್ಮಲ್ಸ್ ಹಾಕೊಂಡು ಟೈ ಇನ್ಶರ್ಟ್ ಹಾಕೊಂಡು ಡೀಸೆಂಟ್ ಆಗಿ ಮಾತಾಡಿ ನಿಮ್ಮ ಚೂತೆ ಮಾಡ್ತೀವಿ ಅಂತ ಗೊತ್ತಿದ್ರು ಚೂತೆ ಆಗಕ್ ನೀವು ರೆಡಿ ಇರ್ತಿರ್ಲಿಲ್ಲ ಎಷ್ಟು ದೊಡ್ಡ ಚೂತೆ ಇರ್ಬೇಕು ನೀವು ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಆಫೀಸ್ ಏನ ಎದ್ ನಡಿಲೆ ಮುಸುಡಿಗೆ ನಾನು ಎಷ್ಟು ಸಲ ಹೇಳತ್ತೀನಿ ನಾನು ಕೆಲ್ಸಕ್ಕೆ ಹೋಗಂಗಿಲ್ಲ ಅಂತ ನನ್ನ ಮಾತ ಕೇಳಂಗಿಲ್ಲ ನೀನು ನನಗ ಇನ್ನೊಬ್ರಿಗೆ ಬಾಸ್ ಪಾಸ್ ಅಂತ ಬಕೆಟ್ ಹಿಡ್ಕೊಂಡು ತಿರುಗಾಡಕ್ ಬರುದಿಲ್ಲ ನಾನು ಏನ್ ಮಾಡ್ಬೇಕು ಅನ್ಕೊಂಡಿನ ನಿನಗೆ ಭಾಳ ಚಂದ ಗೊತ್ತೈತಿ ಸೆಟ್ಲ್ ಆಗೋವರೆಗೂ ಕಾಯಿ ಇಲ್ಲ ಎಲ್ಲರ ಹೋಗಿ ಸಾಯಿ ನಾನು ಇನ್ಮೇಲೆ ಯಾವತ್ತೂ ವಾಯ್ಸ್ ರೈಸ್ ಮಾಡಂಗಿಲ್ಲ ಯಾಕಲೆ ನಿಮ್ಮಿಬ್ಬರು ನಡಬರಕ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದಕ್ಕನ ಇನ್ನು ಇಬ್ರು ಚಲೋ ಅದೀವಿ ನಂಗೆ ನೀವಿಬ್ರು ಚಲೋ ಇದ್ದಂಗ ಅನ್ಸಾಕ್ ಕುಂತಿಲ್ಲ ಬಿಡ್ಲೆ ಅವ ಮೊದ್ಲ ಹೆಂಗಿದ್ದ ಗೊತ್ತಾ ಬೇರೆ ಹುಡುಗಿರ್ ಸವಾಸ ಥೋ ಇಲ್ಲ ಮತ್ತೆ ರಿಲೇಶನ್ಶಿಪ್ ಒಳಗೆ ಬಂದ್ಮೇಲೆ ಎಲ್ಲಾನು ಸ್ಟಾರ್ಟಿಂಗ್ ಚಲೋನೇ ಇತ್ತು ಹೋಗ್ತಾ ಹೋಗ್ತಾ ಹೆಂಗ್ ಚೇಂಜ್ ಆದಾಗ ಗೊತ್ತಾ ಅವ ಸ್ವಲ್ಪ ಕೆಳಗಿಳಿದ್ ಬಾ ಚಲೋ ಆಗೈತಿ ಇಂಥ ಡ್ರೆಸ್ ಯಾವ ಹಾಕೊಂಬ ನನ್ಲಿ ಇದಕ್ಕೆ ಹೆಂಗ್ ಕಮ್ಮಿ ಆಗೈತಿ ಡ್ರೆಸ್ ಕಮ್ಮಿ ಆಗೈತಿ ಇನ್ನ ಏನ್ ಕಮ್ಮಿ ಆಗ್ಬೇಕ ಪಾರ್ಟಿ ವೇರ್ದದ ಅಲ್ಲೆಲ್ಲಾರು ಇಂಥವ್ ಹಾಕೊಂಡ್ ಬಂದಿರ್ತಾರ ಅವ್ರೆಲ್ಲರೂ ತಿಂತಾರ ಅಂತ ನೀನು ತಿಂತಿ
ಮೊದ್ಲು ಡ್ರೆಸ್ ಚೇಂಜ್ ಮಾಡ್ಕೊಂಬಾ. ಆಗುದಿಲ್ಲ, ನಂಗೆ ಹೆಂಗ್ ಬೇಕು ಹಂಗೆ ಇರಕ್ ಬಿಟ್ಬಿಡು. ನೀ ಹಂಗ್ ಬಾ, ನಾ ಹಿಂಗ್ ಬರ್ತೀನಿ. ದಾದಾ ಈ ಫೋಟೋ ಪೋಸ್ಟ್ ಮಾಡ್ಲಿ? ಬೇಡ, ಡ್ರೆಸ್ ಭಾಳ ಐತೆ. ವೆಸ್ಟರ್ನ್ ಡ್ರೆಸ್ಸಸ್ ಹಂಗ ಇರ್ತಾವ ದಾದಾ. ಸುಮ್ ಬೇಡ, ಕೈ ಬಿಡ್ಲೆ. ನಾ ಕೇಳೋದಕ್ ಒಂದಕ್ಕರ ಹೂ ಅಂದಿ, ಬರೀ ನೀ ಹೇಳ್ದಂಗ ಆಗ್ಬೇಕಲ್ಲ. ನಾ ಹೇಳಿದ್ದೀನಿ ಯಾವ್ದಾರ ಒಂದನ್ನಾರ ಮಾಡ್ಲಾರ್ದ ಕೈ ಬಿಟ್ಟಿ. ಯಾಕೆ ಹಾಕ್ಬಾರ್ದ? ಯಾಕೆ ಹಾಕಬೇಕ? ಅದು ಪ್ಯಾಷನ್ ಇಲ್ಲಿ. ನನ್ನ ಪ್ಯಾಷನ್ ನಾ 4 ಮಂದಿ ಜೂಮ್ ಆಗಿ ನೋಡುವಂಗ ಇರಬಾರ್ದ. ಇನ್ನೊಬ್ಬರ ಸಂಬಂಧ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳಕ್ ನಂಗೆ ಆಗುದಿಲ್ಲ. ಏಯ್ ಆರ್ಗ್ಯೂ ಮಾಡ್ಲಾರ್ದ ಒಂದ್ಸಲ ಹೇಳಿದಕ್ ಹೂ ಅನ್ಲೇ. ನಂಗೆ ಈಗೀಗ ನಿನ್ ಲವ್ ಟಾರ್ಚರ್ ಅನ್ಸತ್ತದ. ಹೇಳ್ಬೇಕನ್ನಿಸ್ತ, ಹೇಳಿದೆ. ಪಾಯಣ್ಣ ಅಲ್ಲೇವ ಅಣ್ಣ ಆಗ್ಬೇಕ. ನಂಗೆ ಹೇಳಿದ್ದಿ ಇವ್ರ ಜೊತೆ ನಾ ಬರ್ತೀನಿ ಅಂತಂದ. ಸಿಕ್ಕವ್ರ ಬೈಕ್ ಮೇಲೆ ತಿರುಗಾಡೋದು ಏನ್ಲಿ ನಿಂದ ಕೆಲ್ಸ? ನಮ್ಮೇರಾನ ಸಣ್ಣವ್ರಿದ್ದಾಗಿಂದ ಪರಿಚಯ ಅಣ್ಣ ಅಂತೇಳಿ ಮಾತಾಡ್ಸ್ತೀನಿ. ನಿಮ್ಮ ಅಪ್ಪ ಊಟನ ನಾವ? ದಾದಾ ಸೀದಾ ಮಾತಾಡೋದ್ ಕಲಿಯ. ಮನ್ಯಾಗಿನವ್ರು ಅಷ್ಟ ಅಣ್ಣ ತಮ್ಮ ಆಗಿರಂಗಿಲ್ಲ, ಹೊರಗಿನವ್ರು ಅಕ್ಕ ತಂಗಿ ಅಂತ ಹೇಳಿ ಮಾತಾಡ್ಸೋರು ಇರ್ತಾರ. ನೀ ಏನಾರ ಹೇಳ, ಹೊರಗಿನವ್ರ ಹುಡುಗರು ಬುದ್ಧಿ ನಾಯಿ ಬಾಲ 2 ಡೊಂಕ. ನೀ ಮೊದ್ಲು ಸೋಷಲ್ ಆಗಿ ಇರೋದ್ ಕಲಿ. 3 ಮಂದಿ ಹೆಂಗಿದ್ರೇನ ನನ್ ಮೇಲೆ ನಂಬಿಕೆ ಇಟ್ಟು ನೀ ನೆಮ್ಮದಿಯಿಂದ ಇರೋದ್ ಕಲಿ. ಬರೀ ಡೌಟ್ ಒಳಗ ಸಾಯ್ಬೇಡ. ಲೇ 12ವರೆಗೆ ಮಲ್ಕೋತೀನಿ ಅಂತಂದು ಆಫ್ಲೈನ್ ಆಗಿ, ಇಲ್ಲಿ ನೋಡಿದ್ರ 2:30 ಆದ್ರೆ ನಿನ್ನ ಫ್ರೆಂಡ್ಸಿಗೆ ರೀಲ್ ಶೇರ್ ಮಾಡ್ಕೊಂಡ್ ಕುಂತಿ. ನಿದ್ದೆ ಬರ್ಲಿಲ್ಲ, ಅದಕ್ಕ ರೀಲ್ಸ್ ನೋಡ್ಕೊಂಡ್ ಕೂತಿದ್ದ. ಅವಾಗ ನಿದ್ದೆ ಬರ್ಲಿಲ್ಲ ಅಂದ್ರ ನನ್ ಜೊತೆ ಚಾಟ್ ಮಾಡ್ತಿದ್ದಿ, ರೀಲ್ ಶೇರ್ ಮಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಿದ್ದಿ. ನೀನ ವಿಚಾರ ಮಾಡ, ಒಂದಿನಾರ ನನ್ ಜೊತೆ ನಕ್ಕೋತ್ ಮಾತಾಡಿ. ಏನಾರ ಹೇಳಕ್ ಬಂದ್ರು ಜಗಳ ಮಾಡ್ತಿ, ಏನೋ ಹೇಳಿಲ್ಲ ಅಂದ್ರೂ ಜಗಳ ಮಾಡ್ತಿ. ಯಾಕ್ ದಾದ ಎಲ್ಲಾದ್ರಾಗ ಗೊತ್ತಾಗ ಹುಡುಕ್ತಿ? ನನಗೆ ನಿನ್ ಇನ್ಸ್ಟಾ ಸ್ನ್ಯಾಪ್ ಲಾಗಿನ್ ಬೇಕಾ? ಬಾಳ್ ಚೇಂಜ್ ಆಗ್ಬಿಟ್ಟಿದದ ನೀನು. ಚೇಂಜ್ ಆಗಿದ್ ನಾ ಅಲ್ಲ, ನೀನ. ನಿಂಗೆ ಏನ್ ಬೇಕೀಗ? ಲಾಗಿನ್. ತೋ ಅಂತವನ್ ಜೊತೆ ಹೆಂಗಿದ್ದಿಲೆ? ಎಲ್ಲದಕ್ಕೂ ಒಂದ್ ಎಂಡ್ ಅಂತ ಇದ್ದೇ ಇರ್ತೈತ್ಲ. ಅವತ್ ಅವನ ಅದನ್ನ ಹುಡ್ಕೊಂಡ್ ಬಂದಿದ್ದ. ಅರ್ಥ ಆಗ್ಲಿಲ್ಲ. ಇನ್ಸ್ಟಾ ಸ್ನ್ಯಾಪ್ ಲಾಗಿನ್ ತಗೊಂಡೋಗಿ ಮತ್ತ ಜಗಳ ಮಾಡಕ್ ಬಂದಿದ್ದ. ಏನಾದ? ಒಂದು ಹುಡುಗಿ ರಿಲೇಶನ್ಶಿಪ್ ಒಳಗ ಅದಾಳ ಅಂದಾಗ ಮೇಲ್ ಫ್ರೆಂಡ್ಸು ಬೆಸ್ಟ್ ಫ್ರೆಂಡ್ಸು ಎಲ್ಲಾರನು ದೂರ ಇಟ್ಬಿಡ್ಬೇಕ. ಇರುದ 3 ಜನ ಫ್ರೆಂಡ್ಸ್, ಅದ್ರಾಗೆ ಹುಡುಗ್ಯಾರ ಒಬ್ಬ ಹುಡುಗದಾನ. ಅದ ಒಂದ್ ಸುಳ ಮಗನಿಂದ ನನಗೆ ಪ್ರಾಬ್ಲಮ್ ಆಗತ್ತಿದ್ದ. ಎಲ್ಲಾನು ಡೌಟ್ ಮಾಡ್ಕೊಂಡ್ ಕುಂತ್ರ ನಾ ಏನು ಮಾಡಕ್ ಆಗಂಗಿಲ್ಲ. ಡೌಟಾ ನೋಡಿಲಿ, ಅವ ಬನ್ನೋಗಿ ಮೇರಿ ಗರ್ಲ್ ಫ್ರೆಂಡ್ ಅಂತಂದ ಫ್ಲರ್ಟ್ ಮಾಡೋ ರೀಲ್ ಶೇರ್ ಮಾಡಿದ್ರ ನಂಗೆ ಇಂಥವೆಲ್ಲ ಇಷ್ಟ ಆಗುದಿಲ್ಲ, ಸೆಂಡ್ ಮಾಡಬೇಡಪ್ಪ ಅಂತಂದ ಹೇಳೋದು ಬಿಟ್ಟ ಅಲ್ಲಿ ಕಿಸಿಯು ಎಮೋಜಿ ಸೆಂಡ್ ಮಾಡಿ ನಾಚಿಕೆ ಆಗೋದಿಲ್ಲ. ಓಹೋ, ಮುಂದ್ ಗರ್ಲ್ ಫ್ರೆಂಡ್ ಆಗೋ ಪ್ಲಾನಾ? ನೀ ಇಷ್ಟ ಚೀಪಾಗಿ ಮಾತಾಡ್ಬೇಡ. ಒಂದ್ ರಿಲೇಶನ್ಶಿಪ್ ಒಳಗಿರೋ ಹುಡುಗಿಗೆ ಯಾವನೋ ಒಬ್ಬ ಫ್ಲರ್ಟ್ ಮಾಡಕತ್ತಾನ ಅಂತಂದಾಗ ಅವಂಗ ಆ ಹುಡುಗಿ ರಿಯಾಕ್ಟ್ ಮಾಡೋದು ತಪ್ಪು. ಹಂಗಂತಂದ್ ರಿಯಾಕ್ಟ್ ಮಾಡ್ಲಾರ್ದ ಸುಮ್ನ ಇರೋದು ಇನ್ನೂ ದೊಡ್ಡ ತಪ್ಪ. ಕಾಲೇಜ್ ಫ್ರೆಂಡ್ಸ್ ಕ್ಲೋಸ್ ಇರ್ತಾರ, ಹಂಗ ಅವಾಯ್ಡ್ ಮಾಡಕ್ ಬರಂಗಿಲ್ಲ. ಹಂಗಂತ ನೀನ್ ಇನ್ನೊಬ್ರ ಜೊತೆ ಲಲ್ಲಿ ಹಿಡ್ಕೊಂಡ್ ಕುಂದ್ರು ನನ್ಗೂ ನೋಡಕ್ ಆಗುದಿಲ್ಲ. ನಂಗ ಆಗತ್ತಿಲ್ಲ ಅದ. ಆಗತ್ತಿಲ್ಲ? ಯಾವ್ದಾಗತ್ತಿಲ್ಲ? ಏನಾಗತ್ತಿಲ್ಲ? ಎದ್ದಿರ ಸಂಬಂಧ ಆಗತ್ತಿಲ್ಲ. ಇದ್ದ ನೀಂಗ್ ಮಾಡೋದ ನಂಗ ಆಗತ್ತಿಲ್ಲ. ನಾ ಏನಾರ ನಿಂಗ್ ಮೋಸ ಮಾಡತ್ತೀನಿ? ನಾ ಎಲ್ಲದಕ್ಕೂ ಬಂದ್ ಕ್ವಶನ್ ಮಾಡ್ತಿ. ನಂಗ ಆಗತ್ತಿಲ್ಲ ನಿನ್ ಜೊತೆ ಇರಾಕ. ಅದಕ್ಕ ಎಂಡ್ ಮಾಡ್ಬಿಡುನು. ಅಂದ್ರೆ ನಿನ್ ದಾರಿ ನಿನಗ, ನನ್ ದಾರಿ ನನಗ. ಹೌದು. ಶಬಾಷ್. ಇದೇನ್ ಗೊಂಬೆ ಆಟ ಅನ್ಲೇ? ಬೇಕಂದಾಗ ಇರಾಕ, ಬ್ಯಾಡ ಅಂದಾಗ ಹೋಗಾಕ?
ಮತ್ತೇನ್ ಮಾಡ್ಲಿ ನಾ ಹೇಳೋದ್ ನೀ ಕೇಳೋದು ಇಲ್ಲ, ಅರ್ಥ ಮಾಡ್ಕೊಳ್ಳೋದು ಇಲ್ಲ. ಅಂದ್ರ ಅಡ್ಜಸ್ಟ್ ಆಗಿಲ್ಲ ಅಂತಂದ್ ಇದ್ದವನ್ ಕೈ ಬಿಟ್ಟು ಇನ್ನೊಬ್ಬನ್ ನೋಡ್ಕೊಂಡು ಹೋಗ್ಬಿಡುದು. ನೀ ನನ್ ಬಗ್ಗೆ ಎಷ್ಟ್ ಚೀಪಾಗಿ ಮಾತಾಡ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಈಗ ಗೊತ್ತಾತ, ನೀವ್ ಹುಡುಗರು ಯಾವತ್ತೂ ಬಿಟ್ಟು ಹೋಗಂಗಿಲ್ಲ, ಬಿಟ್ಟು ಹೋಗಂಗ್ ಮಾಡ್ತೀರಿ. ನೀನ್ ಲವ್ ಮಾಡಿ ನಾ ಬಾಳ್ ದೊಡ್ಡ ತಪ್ಪು ಮಾಡ್ಬಿಟ್ಟದ. ಇನ್ಮೇಲೆ ನಂಗೆ ಒಟ್ಟ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ಬೇಡ. ನಿನಗ್ ಬೇಕಂದಾಗ ಬರೋದು, ಬೇಡಂದಾಗ ಹೋಗೋದು, ಏನ್ ಟೈಮ್ ಪಾಸ್ ಮಾಡತ್ತೆ ಇರ್ಲಿ ನನ್ ಜೊತೆ? ಏನ್ ನಾ ಬಂದಿದ್ದೆ ನಿನ್ನಿಂದ? ಯಾಕೆ ಬಂದ್ ನನ್ನ ಲೈಫ್ ಒಳಗ? ನನ್ ಪಾಡಿಗೆ ನಾನು ಮುಚ್ಕೊಂಡಿದ್ನ ಹೌದಿಲ್ಲ? ಏನೋ ಪ್ರಾಬ್ಲಮ್ಸ್ ಬರ್ಲಿ, ಸಮಾಧಾನದಿಂದ ಕೂತ್ ಮಾತಾಡ್ಕೊಳ್ಬಂತ ಎಷ್ಟು ಸಲ ಹೇಳಿನಿ, ಕೇಳ್ತೀನಿ ನನ್ ಮಾತ? ನಾನು ಏನ್ರ ಕೇಳಕ್ ಬಂದಾಗ ಅಡ್ಡಾಡ್ ಮಾತಾಡಿ ಸಿಟ್ಟಾಗಿ ತರಿಸ್ತಿ. ನೀನ್ ಸಮಾಧಾನದಿಂದ ಹೇಳುದಿಲ್ಲ, ನಾನ್ ನಿನ್ ಮಾತ್ ಕೇಳುದಿಲ್ಲ. ಏಯ್, ಏನ್ರ ಹೇಳಕ್ ಬಂದಾಗ ಒಂದಿನಾರ ಆರ್ಗ್ಯೂ ಮಾಡ್ಲಾರ್ದ ಹೂ ಅಂದ್ ಏನ್ಲಿ? ಇಲ್ಲ, ಎಲ್ಲದಕ್ಕೂ ರಗಳಿ ಬೇಕಾ? ಮುಗಿತ್ ನಿಂಗೆ ಹೇಳುದ? ಯಾಕ? ಟೈಮ್ ಆಕೈತಿ, ನಾ ಮನೆಗೆ ಹೋಗ್ಬೇಕು. ಟೈಮ್ ಆಕೈತಿ? ಏ ಏನ್ರ ಒಂದ್ ಹೇಳಿ ಸಾಯಿಲಿ. ಹೇಳಿದ್ನಲ್ಲ, ಎಂಡ್ ಮಾಡ್ಬಿಡು, ಸೆಟ್ ಆಗಂಗಿಲ್ಲ. ಹಂಗ್ ಮಾತಾಡ್ಬಿಡ. ಏನ್ ಹೇಳಿ ಕೇಳ್ತೀನಿ? ಯಾಕ ಈಗ ಯಾಕೆ ಕೇಳ್ತಿ? ಎಂಡ್ ಮಾಡ್ಬಿಡು, ನನ್ನ ಅಂಜಿಕೆ ಉಟ್ಕೊಂಡ್ಬಿಡ್ತಲ್ಲ. ಜಗಳ ಸಿಟ್ಟು ಇವತ್ತಿರುತ್ತ, ನಾಳೆ ಹೋಗುತ್ತಾ, ಅಷ್ಟಕ್ಕ ಕೈ ಬಿಟ್ಬಿಡೋಣ ಅನ್ನೋದಿರಂಗಿಲ್ಲ. ನಿಂದಿದ ಹುಟ್ಟು ಗುಣ ಸತ್ರು ಚೇಂಜ್ ಆಗುದಿಲ್ಲ. ನೀ ಚೇಂಜ್ ಆಗ್ತೀನಿ ಅಂತ ಅನ್ನೋದೇ ಇದ್ರ ಅದು ಈ ಸಿಚುವೇಶನ್ ಮಾತ್ರ. ಇಷ್ಟ ದಿನದಿಂದ ನಂಗೆ ನಿನ್ ಸಹಿಸ್ಕೊಂಡ್ ಸಾಕಾಗ್ಬಿಟ್ಟೈತಿ. ಇನ್ಮೇಲೆ ನಿನ್ ಜೊತೆ ಇರು ಅಂತೇಳಿ ನಂಗೆ ಫೋರ್ಸ್ ಮಾಡಬೇಡ. ನಿನ್ ಕಾಲ್ ಬೀಳ್ತೀನಿ, ನನ್ ಕೈ ಬಿಟ್ಬಿಡು. ಪಾರು, ಈ ನನ್ನ ಹೊಲಸ್ ಕ್ಯಾರೆಕ್ಟರ್, ಈ ಬಿಹೇವಿಯರ್ ನಂಗೆ ಇಷ್ಟು ಇರಿಟೇಟ್ ಮಾಡತ್ತವಂತಂದು ನಂಗೆ ಇವತ್ತೇ ಅರ್ಥ ಆಗಿದ್ದ. ನೀನು ಎಲ್ಲಾನು ಅರ್ಥ ಮಾಡ್ಕೊಂಡ ಹೊಂದ್ಕೊಂಡು ಹೊಂಟಿ, ಅದನ್ನ ಅರ್ಥ ಮಾಡ್ಕೊಲಾರ್ದ ಸಿಕ್ಕಂಗ ಟಾರ್ಚರ್ ಕೊಟ್ಬಿಟ್ಟೆ ನಿಂಗೆ ನಾನು. ಇನ್ಮೇಲೆ ನೀನು ಹೆಂಗಂತ ಹಂಗಿರ್ತೀನಿ. ನೀನು ಕಳ್ಕೊಂಡ್ಮೇಲೆ ನಿನ್ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನೀನು ಇದ್ದಾಗ ಎಲ್ಲ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತೀನಿ. ಎಷ್ಟು ದಿನ ಮಾಡಿದ್ ನನ್ನ ತಪ್ಪಾಗೈತಿ. ಇನ್ನು ಮುಂದೆ ಹಿಂಗೆ ಆಗ್ಲಾರ್ದಂಗೆ ನೋಡ್ಕೋತೀನಿ. ಇದೊಂದ್ಸಲ ಎಕ್ಸ್ಕ್ಯೂಸ್ ಮಾಡ, ಬದ್ಲಾಗಿ ತೋರಿಸ್ತೀನಿ. ನಂಗೆ ನಾಳೆ ನೀನು ಇಲ್ಲ ಅನ್ನೋದು ನೆನೆಸ್ಕೊಂಡ್ಬಿಟ್ರ ನನ್ನ ಕೈ ಕಾಲ ಆಡಂಗಿಲ್ಲ. ಪ್ಲೀಸ್ ಮಾ, ನಿಂಗೆ ಕಾಲು ಮುಗಿತೀನಿ, ಇದೊಂದ್ಸಲ ಕ್ಷಮಿಸ್ಬಿಡು. ಮುಗಿತ, ಟೈಮ್ ಆಗೈತಿ, ಮನೆಗೆ ಹೋಗ್ಬೇಕು. ನಾನು ಹಿಂಗೆ ರೂಲ್ಸ್ ಹಾಕೋದಾಗ್ಲಿ ಆರ್ಡ್ರ್ ಮಾಡೋದಾಗ್ಲಿ ಯಾವತ್ತೂ ಮಾಡಂಗಿಲ್ಲ. ನಾನು ನಿಮ್ಗೆ ಯಾವತ್ತೂ ಎದುರು ಮಾತಾಡಂಗಿಲ್ಲ. ನಾನು ಎಲ್ಲ ಹುಡುಗರಂಗೂ ನಿಂಗೆ ಬಿಹೇವ್ ಮಾಡಂಗಿಲ್ಲ. ಐ ರೆಸ್ಪೆಕ್ಟ್ ಯು ಲೈಕ್ ಮೈ ಮದರ್. ಸಿಚುವೇಶನ್ ಎಂಥದ್ದೇ ಇರ್ಲಿ, ಕುಂತ್ ಮಾತಾಡ್ಕೊಳ್ಳೋಮ್ಮ, ಹೊಂದ್ಕೊಂಡು ಹೋಗೋಮ್ಮ. ನಂಗೆ ನಾಳೆ ನೀನು ಇಲ್ಲ ಅನ್ನೋದು ನೆನೆಸ್ಕೊಂಡ್ಬಿಟ್ರ ನನ್ನ ಕೈ ಕಾಲ ಆಡಂಗಿಲ್ಲ. ನಾನು ಹಿಂಗೆ ಸಿಟ್ಟೊಳಗೆ ಬ್ಯಾಡ್ ಅಂತೀನಿ ಅಷ್ಟೇ, ಆದ್ರೆ ನಂಗೆ ನಿಜವಾಗ್ಲೂ ನೀನು ಬಿಟ್ಟಿರಕ್ಕೆ ಆಗುದಿಲ್ಲ ದಾದಾ.
ಕರೆನ ಹೋಗ್ತಿ? ಇಲ್ಲ, ಕಷ್ಟನೋ ಸುಖನೋ ನಿನ್ನ ಜೊತೆನೇ ಇರ್ತೀನಿ. ನೀನ್ ಮೊದಲು ನನ್ನ ಜೊತೆ ಹೆಂಗಿದ್ದಿ ಹಂಗೆ ಇರು, ನಾನು ಮೊದಲು ನಿನ್ನ ಜೊತೆ ಹೆಂಗಿದ್ದೆ ಹಾಗೆ ಇರ್ತೀನಿ. ಯಾವುದೇ ಸಿಚುವೇಶನ್ ಬರಲಿ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನೀನು ಬಿಟ್ಟು ಹೋಗಂಗಿಲ್ಲಲ್ಲ? ಇಲ್ಲ, ಅವತ್ತೇ ಲಾಸ್ಟ್ ಮಾಮ ಆಕೆ ಮೇಲೆ ಸಿಟಿಗೆ ಎದ್ದಿದ್ದ. ಅವತ್ತು ಬಿಟ್ರೆ ಇವತ್ತ ನನ್ನ ಮೇಲೆ ಅವ ರೈಸ್ ಆಗಿದ್ದ. ಮಾಮ ನೀನು ಬರೀ ಆಕಿ ಸಿಟ್ಟಷ್ಟ ನೋಡಿ, ಆದ್ರೆ ನಾಣ ಆಕೆ ಕಡೆ ನಮ್ಮ ಮಮ್ಮಿ ಕ್ವಾಲಿಟೀಸ್ ನೋಡಿನ್ ಮಾಮ. ಯಾಕ ಕೆಲ್ಸಕ್ಕೆ ಹೋಗೋರು ಬರೀ ರೀಲ್ಸ್ ಮಾಡ್ಕೊತ ಅಡ್ಡಾಡ್ತಿ, ಎಲ್ಲಿಂದ ಬರ್ತಾವ ನಿಂಗೆ ರೊಕ್ಕ? ತಗೋ, ಅಲ್ಪ ಮುಚ್ಕೊಂಡು ತಗೋ. ಥ್ಯಾಂಕ್ಸ್. ಅಲ್ಲ, ಈಗ ನಾನು ಅದೀನಿ ಸರಿ, ನಾಳೆ ಅವ ಇಲ್ಲ ಅಂದ್ರ ಒಬ್ಬ ತಂದೆನ ಕಳ್ಕೊಂಡಿರೋ ಮಗಳು ಎಷ್ಟು ದುಃಖ ಪಡ್ತಾಳು, ಅದಕ್ಕಿಂತ ಜಾಸ್ತಿನ ದುಃಖ ಪಡ್ತೀನಿ. ಯಾಕಂದ್ರೆ ಅವನ ಕಡೆ ತಂದೆ ಪ್ರೀತಿ ಯಾವ ಕೊರತೆನೂ ಇದ್ದಿದ್ದಿಲ್ಲ. ಏನೋ ಒಬ್ರನ್ನೊಬ್ರ ಜೀವನ ಪೂರ್ತಿ ಹಿಂಗ ಅರ್ಥ ಮಾಡ್ಕೊಂಡು ಹೋಗ್ರಿ. ಒಳ್ಳೇದಾಗ್ಲಿ. ಏನಾತು? ಇವತ್ತು 12 ಗಂಟೆಕ ನಮ್ದು 4th ಇಯರ್ ಆನಿವರ್ಸರಿ ಐತಿ. ಇನ್ನೂ ಯಾಕೆ ಫೋನ್ ಬರಾಕತ್ತಿಲ್ಲ ಅಂತಂದು ವಿಚಾರ ಮಾಡಕತ್ತೀನಿ. ಎಲ್ಲಿ ಸೆಲೆಬ್ರೇಟ್ ಮಾಡಕ್ ಹೊಂಟಿಲಿ? ಎಲ್ಲಿ ಎಂಡ್ ಆಗತ್ತಿತ್ಲ ಅಲ್ಲೇ ಪ್ರತಿ ವರ್ಷನೂ ಸೆಲೆಬ್ರೇಟ್ ಮಾಡ್ಕೋತೀವಿ. ಫೋನ್ ಬಂತ. ಅಮ್ಮ ಇನ್ನು 1 ತಾಸು ಐತಿ, ನನ್ನ ಲೊಕೇಶನ್ ರೀಚ್ ಆಗ್ಬೇಕ, ನೀ ಪೋಟ್ಗೋ, ನಾವು ಬರ್ತೀನಿ. ಬಾಯ್. ಇದ್ರ ನಿಮ್ಮಂಗಿರ್ಬೇಕು. ನಮ್ಮ ಹುಡುಗಿನೇ ಇದ್ಲು, ಬರೀ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೇಳಿದ್ದಕ್ಕೆ ಬ್ರೇಕಪ್ ಮಾಡ್ಕೊಂಡು. ಅಣ್ಣ ಇನ್ನೊಂದು ಐಟಿ. ಮನಸ್ಸಲ್ಲಿ ಮನೆ ಮಾಡಿರೋ ಜೀವ ಯಾವತ್ತು ಶಾಶ್ವತ. ಆ ಮನಸ್ಸಲ್ಲಿ ಆಗೋ ಮನಸ್ತಾಪಗಳು ಕೇವಲ ಕಾಲ್ಪನಿಕ. ಈ ಪ್ರೀತಿ ಅಂದ್ರೇನೆ ಹೀಗೆ, ಕಣ್ಣೀರು ಹಾಕ್ಸುತ್ತೆ, ಕೊನೆಗೆ ಕಳ್ಕೊಳ್ಳಕ್ಕಾಗದೆ ಕ್ಷಮೆನೂ ಕೇಳತ್ತೆ. ಅರ್ಥ ಇಷ್ಟೇ, ಆ ಪ್ರೀತಿಲಿ ಬರೋ ಕಣ್ಣೀರಿನ ಹಿಂದೆ ಸಾಗರದಷ್ಟು ಪ್ರೀತಿ ಅಡಗಿರುತ್ತೆ.